ಹೇಗಿದ್ದೀರಾ ಎಲ್ಲರೂ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನನ್ನ ಸ್ಕಿನ್ ಕೇರ್ ಡೈಲಿ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ವೀಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಎಸ್, ಆಲ್ರೆಡಿ ನೀವೆಲ್ಲರೂ ತಮ್ಮನೆಲ್ಲ ನೋಡ್ತೀರಾ. ನಾನಿವತ್ತು ರೂಮ್ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗಿತ್ತು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನಾನು ಬಿಫೋರ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಎಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರನೇ ಸಪೋರ್ಟ್ ಮಾಡಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ನೋಡ್ಬೋದು, ಈ ಥರ ಇದೆ ರೂಮು. ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜಾಗೇ ಆಗುತ್ತೆ. ಆ್ಯಂಡ್ ಅಪ್ಪು ಸೈಕಲ್ಲು, ಸೊ ಬೆಡ್ ಎಲ್ಲ ಈ ಥರ ಇದೆ. ನಾನು ಸ್ವಲ್ಪ ಓದ್ಕೊಳ್ತಾ ಇದ್ದೆ, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಮೇಲ್ಗಡೆ ಈ ಥರ ಇದೆ. ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ. ವರಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ವಿ, ಬಟ್ ಮತ್ತೆ ಫುಲ್ಲು ಗಲೀಜಾಗಿಬಿಟ್ಟಿದೆ. ಸೊ ಇವಾಗ ಮತ್ತೆ ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಸ್ವಲ್ಪ ಕ್ಲೀನ್ ಕೂಡ ಮಾಡ್ತೀನಿ. ಇದು ಬಿಫೋರ್ ಹೇಗಿದೆ, ಆಫ್ಟರ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ಈ ಗೈಸ್, ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿದ್ದೀನಿ ಮತ್ತೆ ಆ ಬಾಕ್ಸ್ ಇತ್ತು, ಇವಾಗ ಅದೆಲ್ಲ ತೆಗೆದು ಈ ಡೈನಿಂಗ್ ಟೇಬಲ್ ಹಾಕಿದ್ದೀನಿ. ಸೊ ಇವಾಗ ಇದ್ಮೇಲೆ ಇದೆಲ್ಲ ಕ್ಲೀನಾಗಿ ಅದೆಲ್ಲ ಅಡ್ಜಸ್ಟ್ ಮಾಡಿ ಹಾಕೋ ಅಷ್ಟರಲ್ಲಿ ನಮ್ಗೆ ಗೊತ್ತೇ ಆಗಲಿಲ್ಲ ಹೇಗೆ ಹಾಕೋದು ಅಂತ ಫೈನಲಿ ಹಾಕಿದೆ. ಇವಾಗ ಇದ್ರ ಮೇಲೆ ನಾನು ಪಿಂಕಿನ ಕೂರಿಸ್ತೀನಿ. ನಾನು ಪಿಂಕಿ ಯಾವತ್ತೂ ಪರಿಚಯ ಮಾಡಿಸ್ತೀನಿ. ಪಿಂಕಿ ಸೇ ಹಾಯ್. ಸೊ ಇವಳೇ ನನ್ನ ಪಿಂಕಿ. ಐ ಲವ್ ಹರ್ ವೆರಿ ಮಚ್. ಎಸ್ ಗೈಸ್, ನನ್ನ ಬೆಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಫುಲ್ ಫಿನಿಶ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಲೆಟ್ಸ್ ಸಿ. ಇವಾಗ ಇಲ್ಲಿ ಫೋಟೋ ಫ್ರೇಮೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಸೊ ಮತ್ತೆ ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ. ಇದು ಬರೀ ರೂಮ್ ಡೆಕೋರೇಷನ್ ವೀಡಿಯೋ ಅಷ್ಟೇ. ಸೊ ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ಇದು ಹೇಗಿರುತ್ತೆ ಲಾಸ್ಟಲ್ಲಿ ನನ್ನ ತೋರಿಸ್ತೀನಿ. ಜಸ್ಟ್ ಇವಾಗ ನಾನು ಬರೀ ರೂಮ್ ಡೆಕೋರೇಷನ್ ಅಷ್ಟೇ ಮಾಡ್ತಾ ಇರೋದು. ಇನ್ನು ನಾನು ಫುಲ್ಲು ನಿಮಗೆ ರೂಮ್ ಟೂರ್ ತೋರಿಸಿಲ್ಲ. ರೂಮ್ ಟೂರ್ ಮಾಡ್ತೀನಿ. ಮಾಡಾದ್ಮೇಲೆ ಅದ್ರದ್ದೇ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಇವಾಗ ನಾನು ಜಸ್ಟು ಡೆಕೋರೇಟ್ ಮಾಡ್ತಾ ಇರೋದು. ಸೊ ರೂಮ್ ಟೂರ್ ಮಾಡುವಾಗ ನಾನು ಯಾವ್ಯಾವ ಪ್ರಾಡಕ್ಟ್ನ ಎಲ್ಲೆಲ್ಲಿ ತೊಗೊಂಡೆ ಮತ್ತು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ನಾನು ನಿಮಗೆ ಇವಾಗ ಇದೊಂದು ಮಾತ್ರ ತೋರಿಸ್ತೀನಿ. ಸೊ ಈ ಥರ ಇದೆ. ಕಾಣಿಸ್ತಾ ಇದೆ. ಸೊ ಎಸ್, ಈ ಥರ ಕಾಣಿಸ್ತಾ ಇದೆ. ಇದು ಆಫ್ ಮಾಡಿ. ಎಸ್, ನೀವು ನೋಡಿದ್ರಲ್ಲ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾನಿಲ್ಲಿ ನಿಮಗೆ ಫೋಟೋಸ್ ಕೂಡ ಇಟ್ಟಿದ್ದೀನಿ. ಇದೊಂದು ಫೋಟೋ ಇದ್ದೀನಿ, ಮತ್ತು ತುಂಬಾ ಕೆಲಸ ಮಾಡೋದಿದೆ. ಆ್ಯಂಡ್ ಫೋಟೋಸ್ ಕೂಡ ನಾನು ತುಂಬಾ ಫ್ರೇಮ್ಗೆ ಹಾಕೋದಿದೆ. ಹಾಕಾದ್ಮೇಲೆ ಹೇಗಿದೆ ರೂಮ್ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಎಸ್ ಗೈಸ್, ಆಲ್ಮೋಸ್ಟ್ ಎಲ್ಲನೂ ಡೆಕೋರೇಟ್ ಮಾಡೋದಿದೆ. ಎಲ್ಲ ಫೋಟೋ ಫ್ರೇಮ್ ಒಂದು ರೆಡಿ ಮಾಡೋದಿದೆ. ಇದನ್ನು ರೆಡಿ ಮಾಡಿ ಅಲ್ಲೊಂದು ಫ್ರೇಮ್ ಹಾಕ್ತೀನಿ. ಆ್ಯಂಡ್ ಅಷ್ಟೇ, ಅಲ್ಲೊಂದು ಫ್ರೇಮ್ ಹಾಕ್ತೀನಿ ಸದ್ಯಕ್ಕೆ. ಆ್ಯಂಡ್ ಇನ್ನೂ ತುಂಬಾ ಫೋಟೋ ಫ್ರೇಮ್ಸ್ ಮಾಡೋದಿದೆ, ಬಟ್ ಜಾಸ್ತಿ ಫೋಟೋ ಫ್ರೇಮ್ಸೇ ಆಗಿಬಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಮಾತ್ರ ಫೋಟೋ ಫ್ರೇಮ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಅದಾದಮೇಲೆ ನೆಕ್ಸ್ಟು ಎಲ್ಲ ಕೆಲಸ ಮುಗಿಯುತ್ತೆ.
ನಾನು ಈ ಫ್ರೇಮ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು 350 ಸಮಥಿಂಗ್ ಅನ್ಕೊತೀನಿ. 1 2 3 4 5 6 ಫ್ರೇಮ್ಸ್ ಬಂದಿತ್ತು. ಅಂದರೆ ಇದು ಗ್ಲಾಸ್ ಟೈಪ್ ಇಲ್ಲ, ಇದು ಫೈಬರ್ ಟೈಪ್ ಇದೆ. ನನಗೆ ತೋರಿಸ್ತೀನಿ. ಬಟ್ ಏನಂದರೆ ಸ್ವಲ್ಪ ಕ್ವಾಲಿಟಿ ಅಷ್ಟಕ್ಕಷ್ಟೇ. ಸೊ ಈ ಥರ ಬರುತ್ತೆ. ಇದು ಗ್ಲಾಸ್ ಅಲ್ಲ, ನಾನು ನಿಮಗೆ ಇದು ಓಪನ್ ಮಾಡಿ ತೋರಿಸ್ತೀನಿ. ಫೈಬರ್ ಟೈಪ್ ಇದು. ಸೊ ಇಲ್ಲಿ ಓಪನ್ ಮಾಡ್ಕೋಬೇಕು ನೀವು. ನಾನು ಬಂದು ನನ್ನ ಫೇವ್ರೇಟ್ ಆ್ಯಂಡ್ ನನ್ನ ಇನ್ಸ್ಪಿರೇಷನ್ BTS ಫೋಟೋಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಇಷ್ಟ, ನೀವು ಯಾರ್ದಾದ್ರೂ ಹಾಕ್ಕೊಳ್ಬೋದು. ನಾನು ಅವ್ರ ಫೋಟೋನೇ ಹಾಕ್ಕೊಳ್ತಾ ಇದ್ದೀನಿ. ವೈ BTS? ಬಿಕಾಸ್ ಐ ಲವ್ ದೇಮ್. ದಟ್ಸ್ ವೈ ಐ ರೆಸ್ಪೆಕ್ಟ್ ದೆಮ್. ಸೊ ನನ್ನ ಹತ್ರ ಒಂದು ಕೆಲವೊಂದು ಕಾರ್ಡ್ಸ್ ಇದೆ. ಒಂದು ಫೋಟೋ ಫ್ರೇಮಲ್ಲಿ ನಾನು ಹಾಕಿದ್ದೆ. ಇದೊಂದು ಫೋಟೋ ಫ್ರೇಮ್ ರೆಡಿ ಮಾಡ್ತಾಯಿದ್ದೀನಿ. ಗ್ರೂಪ್ ಫೋಟೋ ನೋಡ್ತಾ ಇದ್ದೀನಿ. ನನ್ನ ಫಸ್ಟು ನನ್ನ ಬಯಸ್ ಬಂದು ಇದ್ದಿದ್ದು ಬಿ ಕಿಂತೆ ಇದ್ದಿದ್ದು. ಬಟ್ ಅಂದರೆ ಅವ್ರು ಕ್ಯೂಟಾಗಿದ್ದಾರೆ. ಅವ್ರು ತುಂಬಾ ಅಂದರೆ ಲೈಕ್ ನಂಗೆ ಅವರಂದರೆ ತುಂಬಾ ಇಷ್ಟ. ಬಟ್ ಆಮೇಲೆ ಹೋಗ್ತಾ 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 ಶುಗಾ ನನಗೆ ಸಿಕ್ಕಾಬಡೆ ಇಷ್ಟ ಆಗೋದು. ಮೆನ್ಯೂಂಗಿ ಶುಗಾ ಮಾತ್ರ ಸಿಕ್ಕಾಬಡೆ ಇಷ್ಟ ಆಗೋದು ನನಗೆ. ಐ ಡೋಂಟ್ ನೋ ವೈ, ಯಾಕೆ ಇಷ್ಟ ಆಗೋದು ಅಂದರೆ ಅವರು ಆರ್ಮೀಸ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು. 7 ಮೆಂಬರ್ಸ್ ಕೂಡ ಟ್ರೀಟ್ ಮಾಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನಂಗೆ ಶುಗಾ ಸಿಕ್ಕಾಬಡೆ ಇಷ್ಟ ಆಗೋದು. ಐ ಲವ್ ಹಿಸ್ ಬಿಹೇವಿಯರ್ ಆಗಿರ್ಬೋದು, ಎವ್ರಿಥಿಂಗ್. ಐ ಲವ್ ಹಿಮ್ ವೆರಿ ಮಚ್. ಐ ಲವ್ ಶುಗಾ. ಐ ಲವ್ ಹಿಮ್ ವೆರಿ 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 ಮಚ್. ಐ ಡೋಂಟ್ ನೋ ವೈ, ಐ ಡೋಂಟ್ ನೋ ರೀಸನ್. ಸೊ ಈಗ ಗ್ರೂಪ್ ಫೋಟೋ ನನ್ನ ಹತ್ರ ಇದೊಂದಿದೆ. ಇದೊಂದು ಗ್ರೂಪ್ ಫೋಟೋ ಇದೆ. ಇಲ್ಲ ಇನ್ನೊಂದಿದೆ. ಅದು ಅಷ್ಟಾಗೇನು ವಿತ್ ಥೀಮ್ಸ್ ಕೂಡ ಇದೆ. ಲವ್ ಯುವರ್ ಸೆಲ್ಫ್ ಈ ಫೋಟೋ ಕಾರ್ಡಲ್ಲಿ. ಇದನ್ನು ನಾನು ಮೀಶೋಲ್ಲೇ ಪರ್ಚೇಸ್ ಮಾಡಿದ್ದು. ವರ್ಲ್ಡ್ ನ್ಯೂಸ್, ಲವ್ ಯುವರ್ ಸೆಲ್ಫ್, ಲವ್ ಯು BTS, ಈಟ್ ಸ್ಲೀಪ್ BTS, ರಿಪೀಟ್, ಗೋ ಆನ್ ಯುವರ್ ಪಾತ್ ಈವನ್ ಇಫ್ ಯು ಲೀವ್ ಫಾರ್ ಎ ಡೇ. ಆ ಥರ ಎಲ್ಲ ಇದೆ. ಸೊ ಇವಾಗ ಈ ಫೋಟೋ ಒಂದು ಹಾಕ್ತಾಯಿದ್ದೀನಿ. ನಾಟ್ ಟುಡೇ. ನನಗೆ ಅವರ ಒಂದು ಮ್ಯೂಸಿಕಲ್ಲಿ ತುಂಬ ಇಷ್ಟ. ಎಲ್ಲ ಸಾಂಗ್ಸು ತುಂಬಾ ಇಷ್ಟ. ನನಗೆ ಯಾವಾಗಲೂ ಅವ್ರ ಸಾಂಗ್ ನಾನು ಕೇಳ್ತಾನೆ ಇರ್ತೀನಿ. ಅದನ್ನು ಬಿಟ್ಟರೆ ನನ್ನ ಹತ್ರ ಇದೆರಡು ಗ್ರೂಪ್ ಫೋಟೋ ಇದೆ. ಇನ್ನೂ ಬೇಜಾರಿದೆ ನನ್ನ ಹತ್ರ. ಇನ್ನೂ ಇಷ್ಟಿದೆ, ಇಷ್ಟೊಂದಿದೆ. ಬಟ್ ಲೆಟ್ಸ್ ಸಿ ಯಾವ್ದು ಹಾಕೋದು. ಗ್ರೂಪ್ ಫೋಟೋ ಒಂದು ತೊಗೊಂಡಿದ್ದೀನಿ. 7 ಮೆಂಬರ್ಸ್ಗೂ ಫೋಟೋ ಸಿಂಗಲ್ ಫೋಟೋ ಹಾಕೋಣ, ನೋಡೋಣ. ಆಗಿಲ್ಲ ಅಂದರೆ ವೀಡಿಯೋ ಮಾಡ್ತಿದ್ದೀನಿ ಮತ್ತು ನನ್ನ ಫೋನ್ ಬರ್ತಿದ್ದೀವಿ ಅಂತಾಗಿ. ಸೊ ಈಗ ಯೋಚನೆ ಮಾಡ್ತಾಯಿದ್ದೀನಿ ಎರಡರಲ್ಲಿ ಯಾವ್ದು ಹಾಕಬೇಕು ಅಂತ. ಇದನ್ನೇ ಹಾಕ್ಬೇಕು. ಶುಗಾ ಒಂದು ಫೋಟೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ಶುಗರ್ದು ಇದು ಫೋಟೋ. ಐ ಲವ್ J-Hope ಆ್ಯಸ್ ವೆಲ್. J-Hope. Did it start? Bam! It is that. Sugar. So pretty. Guys, what to do?
ಎಸ್ ಗೈಸ್, ಈ ಥರ ಆರ್ಗನೈಸ್ ಮಾಡಿದೆ ನಾನು ಫೋಟೋಸ್ಗಳನ್ನ. ಜಂಕುಕ್, ವರ್ಲ್ಡ್ ವೈಡ್ ಹ್ಯಾಂಡ್ಸಮ್ ಜಿನ್ ಆ್ಯಂಡ್ ಜೈ ಹೋಪ್, RM ಸರ್, ವಿ, ಜಿಮಿನ್ ಆ್ಯಂಡ್ ನನ್ನ ಪ್ರೀತಿಯ ಶುಗರ್ ಕ್ಯೂಟಿ ಬಾಯ್. ಸೊ ಈ ಥರ ಎಲ್ಲ ಮೆಂಬರ್ಸ್ದು ಹಾಕಿದ್ದೀನಿ, 7 ಮೆಂಬರ್ಸ್ದು. ಇನ್ನೊಂದು ಫ್ರೇಮ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಈ ಫ್ರೇಮಲ್ಲಿ ನಾನು ಜಂಕುಕ್, ವಿ ಆ್ಯಂಡ್ ಗ್ರೂಪ್ ಫೋಟೋ ಆ್ಯಂಡ್ ಜಿಮಿನ್ ಆ್ಯಂಡ್ ನನ್ನ ಕ್ಯೂಟ್ ಸ್ಯಾವೇಜ್ ಶುಗರ್. ಸೊ ಇಲ್ಲಿ BTS ಗ್ರೂಪ್ ಫೋಟೋ ಇದೆರಡು ಹಾಕಿದ್ದೀನಿ. ಸೊ ಎಸ್, ಈ ಥರ ಇದೆ. ಆ್ಯಂಡ್ ಈ ಕಡೆ ಪಾರ್ಟ್ ನೋಡಿದ್ರೆ ನಾನು ಇಷ್ಟು ಮಾತ್ರ ತೋರಿಸಬಲ್ಲೆ. ಎಸ್, ಈ ಥರ ಇದೆ. ಆ್ಯಂಡ್ ಅಪ್ಪು ಸೈಕಲ್ನ ಮತ್ತು ಅಪ್ಪುದು ಕುದುರೆ ಇದೆರಡೂ ಕೆಳಗಡೆ ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ಸ್ಪೇಸ್ ಆಗಲಿ ಅಂತ. ಇವಾಗ ಸ್ವಲ್ಪ ಸ್ಪೇಸ್ ಆಗಿದೆ. ಆ್ಯಂಡ್ ಮೇಲ್ಗಡೆ ಕೂಡ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಮೆಸ್ಸಿ ಆಗಿದೆ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಆ್ಯಂಡ್ ಈ ಥರ ಇದೆ. ಅದು ಆಲ್ರೆಡಿ ಮಲ್ಕೊಂಡೆಲ್ಲ ಫುಲ್ಲು ಒದ್ದಾಡ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಮಾಡಿದ್ದೀನಿ ಹೇಗೋ. ಆ್ಯಂಡ್ ದಿಸ್ ಇಸ್ ಅವರ್ ಕ್ಯೂಟಿ ಪಾಯಿ ಲೈಕಾ. ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಕಾಣುತ್ತೆ. ಸೊ ವೆದರ್ ಈ ಥರ ಇದೆ. ಇಷ್ಟೇ ಗೈಸ್, ಇಷ್ಟೇ. ಸೊ ಎಸ್ ಗೈಸ್, ಇಷ್ಟೇ ಇವತ್ತಿನ ವ್ಲಾಗ್. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತು ಈ ವ್ಲಾಗಲ್ಲಿ ನಾನು ಮೊದಲೇ ಹೇಳಿದಾಗೆ ನಾನಿವತ್ತು ರೂಮ್ನ ಡೆಕೋರೇಟ್ ಮಾಡಿದ್ದು. ಸೊ ನಿಮಗೆ ಈ ರೂಮ್ ಡೆಕೋರೇಟ್ ಹೇಗೆ ಮಾಡಿದ್ದೀನಿ ಅನ್ನೋದು ಪಾರ್ಟ್ 2 ಬೇಕು ಅಂದರೆ ನನಗೆ ರೂಮ್ ಪಾರ್ಟ್ 2 ಅಂತ ಕಮೆಂಟ್ ಹಾಕಿ ನಾನು ಆ ವಿಡಿಯೋ ಮಾಡ್ತೀನಿ. ಸೊ thanks for watching. You all keep watching. Take care. Bye bye. Acha always loves you. Sarange.